ವೀಕ್ಷಕರೇ, ಇತ್ತೀಚೆಗೆ ಈ ಓಯೋ ಮದುವೆ ಆಗದಿರುವಂತ ಜೋಡಿಗಳಿಗೆ ಮತ್ತು ಲವರ್ಸ್ ಗಳಿಗೆ ಇನ್ಮೇಲೆ ನಾವು ರೂಮ್ ಅನ್ನ ಕೊಡೋದಿಲ್ಲ ಅಂತ ಅನೌನ್ಸ್ ಮಾಡಿದೆ. ಈ ಒಂದು ವಿಷಯ ನಿಮ್ಮೆಲ್ಲರಿಗೂ ಗೊತ್ತಿದೆ ಕೂಡ. ಅಷ್ಟಕ್ಕೂ ಈ ಓಯೋ ಯಾಕೆ ಫೇಮಸ್ ಆಯ್ತು ಅಂತ ನಿಮ್ಗೆ ಗೊತ್ತಿದೆ. ಇಲ್ಲಿಗೆ ಮದುವೆ ಆಗದಂತ ಹೊಸ ಜೋಡಿಗಳು ಯಾವಾಗ ಬೇಕಿದ್ರು ಬಂದು ಏಕಾಂತವಾಗಿ ಸಮಯವನ್ನ ಕಳೆಯಬಹುದಿತ್ತು. ಮದುವೆಯಾದ ಜೋಡಿಗಳು ಕೂಡ ಬರೋದಿಕ್ಕೆ ಅಡ್ಡಿ ಇರಲಿಲ್ಲ. ಎಷ್ಟೋ ಯುವ ಜೋಡಿಗಳ ಫೇವರೇಟ್ ಸ್ಪಾಟ್ ಆಗಿ ಈ ಓಯೋ ಗುರುತಿಸಿಕೊಂಡಿತ್ತು. ಏಕಾಂತ ಸಮಯವನ್ನು ಕಳೆಯೋದಿಕ್ಕೆ ಯುವ ಜೋಡಿಗಳಿಗೆ ಹಾಗೂ ಯುವ ಪ್ರೇಮಿಗಳಿಗೆ ಯಾರು ಕೂಡ ತೊಂದರೆ ಕೊಡದಂತ ಜಾಗ ಬೇಕಿರುತ್ತೆ. ಜನಸಂಖ್ಯೆ ಉಲ್ಬಣಗೊಳ್ತಿರುವಂತ ನಮ್ಮ ದೇಶದಲ್ಲಿ ಇವರಿಗೆ ಪ್ರೈವಸಿಗೆ ಸ್ಥಳನೇ ಇಲ್ದಂತಾಗಿತ್ತು. ಆದ್ರೆ ಓಯೋ ಬಂದ ಮೇಲೆ ಇವರೆಲ್ಲ ನಿರಾತಂಕವಾಗಿ ಅದನ್ನ ಯಾವಾಗ ಬೇಕಾದ್ರೂ ಬಳಸೋದಿಕ್ಕೆ ಸಾಧ್ಯ ಆಗಿತ್ತು. ಆದ್ರೆ ಈಗ ಇದ್ದಿರುವಂತಹ ಹೊಸ ಸುದ್ದಿ ಏನು ಅಂದ್ರೆ, ಈ ಓಯೋ ಇನ್ಮೇಲೆ ಮದುವೆ ಆಗದಿರುವಂತಹ ಜೋಡಿಗಳಿಗೆ ಪ್ರವೇಶವನ್ನ ಕೊಡ್ತಿಲ್ಲ ಎಂಬ ಸುದ್ದಿಗಳು ಓಡಾಡ್ತಿವೆ. ಈ ರೀತಿಯ ಒಂದು ಸುದ್ದಿ ಅಂತರ್ಜಾಲದ ಅನೇಕ ಕಡೆ ಬಂದ್ ಕೂಡಲೇ ಇದು ದೇಶದ ಎಷ್ಟೋ ಯುವ ಜೋಡಿಗಳನ್ನ ಆತಂಕಕ್ಕೆ ಎಡೆ ಮಾಡಿದೆ. ಏನೇ ಆದ್ರೂ ಓಯೋ ಇತ್ತು ಎಂಬ ಒಂದು ಧೈರ್ಯದಲ್ಲಿ ಇದ್ದಂತ ಅವರನ್ನೆಲ್ಲ ಈ ಒಂದು ಸುದ್ದಿ ನಿರಾಶೆ ಪಡಿಸಿತ್ತು. ಆದ್ರೆ ವಾಸ್ತವ ಏನು ಅಂದ್ರೆ, ಈ ಸುದ್ದಿ 100% ನಿಜ ಅಲ್ಲ. ಇದು ಅರೆಬರೆ ಸತ್ಯ ಮಾತ್ರ. ಇದೆಷ್ಟು ನಿಜ ಹಾಗೂ ಈ ಇಡೀ ಸುದ್ದಿಯ ಅಸಲಿಯತ್ತು ಏನು ಅಂತ ನಾವು ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿದು ಹೋಗೋಣ. ವೀಕ್ಷಕರೇ, ಬೆಂಗಳೂರಿನ ಒಂದು ಸಂಘದ ಮುಖ್ಯಸ್ಥರು ಬೆಂಗಳೂರಿನ ಕಮಿಷನರ್ ಹಾಗೂ ಅದರ ಡಿಜಿಪಿ ಈ ಇಬ್ಬರನ್ನು ಕೂಡ ಭೇಟಿ ಮಾಡಿ ಬೆಂಗಳೂರಿನ ಎಷ್ಟೋ ಹೋಟೆಲ್ಗಳಲ್ಲಿ ಮದುವೆಯಾಗದಂತ ಅನಧಿಕೃತ ಜೋಡಿಗಳು ಸೇರ್ತಿದ್ದಾರೆ, ಅವರು ಇಲ್ಲೆಲ್ಲ ತಂಗು ಹೋಗ್ತಿದ್ದಾರೆ, ಇವರನ್ನ ಈ ಕೂಡಲೇ ನಿಲ್ಲಿಸಿ ಹಾಗೂ ಇವ್ರಿಗೆ ಬಂದು ಇಲ್ಲಿ ಇರೋದಕ್ಕೆ ಅವಕಾಶವನ್ನ ಕಲ್ಪಿಸುವಂತ ಇಂಥ ಹೋಟೆಲ್ಗಳಿಗೆ ನಿರ್ಬಂಧ ಹೇರಿ ಅಂತ ದೂರನ್ನ ಕೊಟ್ಟಿದ್ರು. ಯಾವುದೇ ಮದುವೆಯಾಗದಂತ ಜೋಡಿ ಅಪಾರ್ಟ್ಮೆಂಟ್, ಫ್ಲಾಟ್, ಹೋಟೆಲ್, ಓಯೋ ಹೀಗೆ ಯಾವುದೇ ಸ್ಥಳದಲ್ಲೂ ಇರ್ಕೂಡುದು ಎಂಬ ಒಂದು ಶಕ್ತಿಶಾಲಿ ಕಾನೂನನ್ನ ಜಾರಿ ಮಾಡಿ ಅಂತ ಅವರು ಆಗ್ರಹಿಸಿದ್ರು. ಓಯೋ ಮಾತ್ರ ಅಲ್ಲದೆ ಈ ರೀತಿಯ ಇತರೆ ಯಾವುದೇ ಬುಕಿಂಗ್ ಆಪ್ಗಳಲ್ಲೂ ಕೂಡ ಇವರಿಗೆ ಪರಸ್ಪರ ಮೀಟ್ ಆಗೋದಿಕ್ಕೆ ಸೇರೋದಿಕ್ಕೆ ಅವಕಾಶ ಇರಬಾರ್ದು ಅಂತ ಅವರು ಬೇಡಿಕೆಯನ್ನ ಇಟ್ಟಿದ್ರು. ಇಂತಹ ಸ್ಥಳಗಳಲ್ಲಿ ಅಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಎಷ್ಟೋ ಕುಟುಂಬಗಳು ವಾಸ ಇರ್ತವೆ. ಅಲ್ಲಿ ಮಕ್ಕಳು, ವೃದ್ಧರು ಎಲ್ಲರೂ ಕೂಡ ಇರ್ತಾರೆ. ಅಂಥವ್ರಿಗೆ ಈ ಜೋಡಿಗಳ ಅಸಭ್ಯ ವರ್ತನೆ ಇದೆಲ್ಲ ಕಸಿವಿಸಿಯನ್ನ ಉಂಟು ಮಾಡುತ್ತೆ. ಹಾಗಾಗಿ ಈ ಬೆಳವಣಿಗೆ ಮೇಲೆ ಒಂದು ಕಠಿಣ ಕಾನೂನು ಹಾಗೂ ಕ್ರಮವನ್ನ ಕೈಗೊಳ್ಳಿ ಅಂತ ಸಾರ್ವಜನಿಕರ ಹಿತಾಸಕ್ತಿಯ ಮೇರೆಗೆ ಒಂದು ದೊಡ್ಡ ಪತ್ರದ ಮೂಲಕ ಇದನ್ನ ಬರೆದು ಡಿಜಿಪಿ ಅವರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಈ ತರದ ಒಂದು ಲಾ ಮೊದಲು ಬೆಂಗಳೂರಲ್ಲಿ ಜಾರಿಯಾಗಬೇಕು, ಆ ಬಳಿಕ ಇದು ರಾಜ್ಯಾದ್ಯಂತ ಕಟ್ಟುನಿಟ್ಟಾಗಿ ಜಾರಿಗೆ ಬರಬೇಕು ಅಂತಾನೂ ಕೂಡ ಅವರು ಹೇಳಿದ್ರು. ವೀಕ್ಷಕರೇ, ಮೊದಲಿಗೆ ಈ ಓಯೋ ಬಗ್ಗೆ ಹೇಳೋದಾದ್ರೆ, ಈ ಕಂಪನಿಯ ಬಗ್ಗೆ ಎಷ್ಟೋ ಮೇಮ್ಗಳನ್ನ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿರ್ತೀರ. ಈಗ ವಿಷಯ ಏನಪ್ಪಾ ಅಂದ್ರೆ, ಈ ಓಯೋ ನಿಜಕ್ಕೂ ಮದುವೆಯಾಗದಂತ ಜೋಡಿಗಳ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಿದೆಯಾ? ಈ ರೀತಿಯದು ನಿರ್ಬಂಧಿಸೋದು ನಿಜನಾ? ಇದ್ರ ಬಗ್ಗೆ ಹೇಳುವುದಾದ್ರೆ, ಮೀರತ್ ನಗರದಲ್ಲಿ ಅಂದ್ರೆ ಇದು ಡೆಲ್ಲಿಯಿಂದ ಸುಮಾರು 80 ಕಿಲೋಮೀಟರ್ ದೂರ ಇದೆ. ಈ ಒಂದು ಊರಲ್ಲಿ ಇದೇ ತರ ಒಂದಷ್ಟು ಜನರ ಗುಂಪು ಪೊಲೀಸ್ ಇಲಾಖೆ ಬಳಿ ಹೋಗಿ ಇದೇ ತರಹದ ದೂರನ್ನ ಕೊಟ್ಟಿದೆ. ಅವ್ರ ಪ್ರಕಾರ ಮೀರತ್ ಒಂದು ಉತ್ತಮ ಸಾಂಸ್ಕೃತಿಕ ನಗರ, ಇದಕ್ಕೆ ಒಳ್ಳೆ ಹೆಸರಿದೆ. ಸಂಸ್ಕೃತಿ, ಆಚರಣೆ, ಪರಂಪರೆ, ಪದ್ಧತಿಗಳಿಗೆ ಹೆಸರಾದಂತ ಮೀರತ್ನಲ್ಲಿ ಈ ರೀತಿ ಮದುವೆ ಆಗದಂತ ಕಪಲ್ಗಳು ಓಯೋ ರೂಮ್ಗಳಲ್ಲಿ ಬಂದು ಸೇರೋದು ನಮ್ಗ್ಯಾಕೋ ಸರಿ ಕಾಣ್ತಿಲ್ಲ. ಹಾಗಾಗಿ ದಯಮಾಡಿ ಇದನ್ನ ನಿಲ್ಲಿಸಿ ಅಂತ ಅವರು ದೂರನ್ನ ಕೊಟ್ಟಿದ್ರು. ಈಗ ಈ ಓಯೋದವರು ಒಂದು ಹೊಸ ಪಾಲಿಸಿಯನ್ನ ಜಾರಿ ಮಾಡಿದ್ದಾರೆ. ಅದೇನಪ್ಪಾ ಅಂದ್ರೆ, ಇನ್ಮೇಲೆ ಮದುವೆ ಆಗದಂತ ಜೋಡಿಗಳು ಯಾರಾದ್ರೂ ಬಂದ್ರೆ ಅವ್ರಿಗೆ ಇರೋದಕ್ಕೆ ಅವಕಾಶ ಕೊಡೋದು ಬಿಡೋದು ಆಯಾ ಹೋಟೆಲ್ ಹಾಗೂ ಅದರ ಸುತ್ತಮುತ್ತ ಇರುವಂತ ವಾತಾವರಣಕ್ಕೆ ಸಂಬಂಧಪಟ್ಟಿದ್ದು. ಅವ್ರು ಬೇಕಿದ್ರೆ ಅವರನ್ನ ಇಟ್ಕೊಳ್ಬಹುದು, ಇಲ್ವಾದ್ರೆ ಬೇಡ ಅಂತ ಹೇಳ್ಬಹುದು. ಈ ಒಂದು ನಿರ್ಧಾರವನ್ನ ಅದು ಆಯಾ ಹೋಟೆಲ್ಗಳಿಗೆ ಬಿಟ್ಟಿದೆ. ಯಾಕೆಂದ್ರೆ ಈ ಓಯೋ ಈ ಭಾರತದ ಸಾಕಷ್ಟು ನಗರಗಳಲ್ಲಿ, ಸಿಟಿಗಳಲ್ಲಿ, ಊರುಗಳಲ್ಲಿ ಸಾವಿರಾರು ಹೋಟೆಲ್ಗಳು ಈ ಓಯೋದವ್ರ ಜೊತೆ ಟೈಅಪ್ ಆಗಿವೆ. ಈ ಕಪಲ್ಗಳನ್ನ ಅಲ್ಲಿ ಸೇರಿಸೋದು ಬಿಡೋದು ಅವ್ರಿಗೆ ಬಿಟ್ಟಂತ ವಿಚಾರ ಅಂತ ಈ ಓಯೋ ಹೇಳ್ಕೊಂಡಿದೆ. ಓಲಾ ಹಾಗೂ ಊಬರ್ ರೀತಿ ತನ್ನ ಗ್ರಾಹಕರನ್ನ ಆರಿಸ್ಕೊಳ್ಳೋದೇ ಅಷ್ಟೇ. ಅದೇನು ಬರೀ ಮದುವೆ ಆಗದಂತ ಕಪಲ್ಗಳಿಗೆ ಮಾತ್ರ ತೆರೆಯಲಾದಂತ ಸಂಸ್ಥೆ ಅಲ್ಲ. ಇಲ್ಲಿಗೆ ಮದುವೆ ಆಗದೆ ಇದ್ದವರು ಕೂಡ ಬರಬಹುದು ಅಂತ ಅದು ಅವಕಾಶವನ್ನ ಕಲ್ಪಿಸಿತ್ತು. ಆದ್ರೆ ಈ ಅವಕಾಶ ಈ ರೀತಿ ದುರ್ಬಳಕೆ ಆಗ್ತಿರೋದು ಅದಕ್ಕೂ ಮುಜುಗರವನ್ನ ತಂದಿದೆ. ಈಗ ಉದಾಹರಣೆಗೆ ಮೀರತ್, ಬೆಂಗಳೂರು, ಮೈಸೂರು, ಮಂಗಳೂರು ಈ ರೀತಿ ಆಯಾ ಊರುಗಳಲ್ಲಿ ಎಷ್ಟು ಓಯೋ ಹೋಟೆಲ್ಗಳು ಇರ್ತವೆ. ಅವರೆಲ್ಲ ಅವರವರ ರಿಸ್ಕ್ ಗಳ ಮೇಲೆ ಈ ರೀತಿ ಮದುವೆ ಆಗದಂತ ಕಪಲ್ಗಳನ್ನ ಇಟ್ಕೋಬೇಕು, ಇಲ್ಲ ಕಷ್ಟವಾದ್ರೆ ಅಂತವ್ರು ಬೇಡ ಅಂತ ಬೋರ್ಡ್ ಅನ್ನ ಹಾಕ್ಲಿ. ಇದು ಈಗ ಓಯೋ ಸಂಸ್ಥೆ ಜಾರಿ ಮಾಡಿರುವಂತ ಹೊಸ ರೂಲ್ಸ್. ಇದು ಕೆಲವೇ ಊರುಗಳಿಗೆ ಮಾತ್ರ ಸೀಮಿತ. ಇದ್ರ ಜೊತೆ ಓಯೋಗೆ ಕಮಿಟ್ ಆಗಿರುವಂತಹ ಹೋಟೆಲ್ಗಳು ಇನ್ಮೇಲೆ ಯಾವುದೇ ಮದುವೆ ಆಗದಂತ ಅಥವಾ ರಿಲೇಶನ್ಶಿಪ್ ನಲ್ಲಿರುವಂತಹ ಕಪಲ್ಗಳನ್ನ ಸೇರಿಸ್ಕೊಳ್ಬೇಕಾದ್ರೆ ಅವರಿಂದ ಕಡ್ಡಾಯವಾಗಿ ಅವರ ನಡುವಿನ ರಿಲೇಶನ್ಶಿಪ್ಗೆ ಬೇಕಾದಂತ ಪ್ರೂಫ್ ಅನ್ನ ತಗೋಬೇಕು. ಈಗ ಹೇಗೆ ನೀವು ಬೇರೆ ಹೋಟೆಲ್ಗಳಲ್ಲಿ ಉಳ್ಕೋಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡ್, ID ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಈ ರೀತಿ ಮುಂತಾದವುಗಳನ್ನ ಅವರು ತಗೊಳ್ತಾರೋ, ಮದುವೆ ಆಗ್ಬೇಕಿರುವಂತಹ ಜೋಡಿಗಳು ಬಂದ್ರೆ ಅವರು ಕೂಡ ಅದಕ್ಕೆ ಬೇಕಾದಂತ ಪ್ರೂಫ್ ಅನ್ನ ಸಬ್ಮಿಟ್ ಮಾಡಲೇಬೇಕು. ಅಂದ್ರೆ ಇದು ಯಾವ ತರದ ಪ್ರೂಫ್? ತಾಳಿನ ಅಥವಾ ಉಂಗ್ರನ ಅಥವಾ ಮದುವೆಯ ಲಗ್ನ ಪತ್ರಿಕೆನ, ಹೀಗೆ ಯಾವುದೋ ಒಂದು ಒಟ್ನಲ್ಲಿ ಅವರ ಸಂಬಂಧದ ಬಗ್ಗೆ ದೃಢೀಕರಣ ದಾಖಲೆ ಒದಗಿಸಿದ್ರೆ ಅವರಿಗೆ ರೂಮ್ ಅನ್ನ ಕೊಡಬೇಕು. ಈಗ ಸದ್ಯಕ್ಕೆ ಮೀರತ್ ನಗರದಲ್ಲಿ ಇದನ್ನ ಜಾರಿ ಮಾಡಿದ್ದಾರೆ. ಇದನ್ನ ಜಾರಿ ಮಾಡಿದ ನಂತರ ಇಲ್ಲಿ ಸಿಗುವಂತ ಫೀಡ್ಬ್ಯಾಕ್ ಅನುಸಾರ ಇದನ್ನ ಇತರ ಕಡೆ ಜಾರಿ ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದಾರೆ. ಇಷ್ಟು ದಿನ ಇಲ್ಲದಂತ ಈ ಒಂದು ರೂಲ್ಸ್ ಅನ್ನ ಯಾಕೆ ಓಯೋ ಜಾರಿ ಮಾಡ್ತಿದೆ, ಅದರ ಅವಶ್ಯಕತೆ ಆದ್ರೂ ಏನಿದೆ ಅಂತ ನೋಡೋದಾದ್ರೆ, ಈ ಓಯೋ ಒಂದು IPO ಸಂಸ್ಥೆ,
IPO ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರ್ ಇನ್ ಅಂತ. ಅಂದ್ರೆ ಈ IPOಗಳು ಇಂಡಿಯನ್ ಶೇರ್ ಮಾರ್ಕೆಟ್ಗೂ ಕಾಲಿಡ್ತವೆ. ಅದೇ ತರ ಓಯೋ ಕೂಡ ಶೇರ್ ಮಾರ್ಕೆಟ್ ಹಾಗೂ ಸ್ಟಾಕ್ ಮಾರ್ಕೆಟ್ಗೆ ಪಾದಾರ್ಪಣೆ ಮಾಡೋದಕ್ಕೆ ಬಯಸ್ತಿರುವಂತ ಸಂಸ್ಥೆ. ಇದು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಆಗೋದಕ್ಕೆ ಬಹಳ ವರ್ಷಗಳಿಂದನೂ ಪ್ರಯತ್ನ ಪಡ್ತಿದೆ. ಆದ್ರೆ ಅದಕ್ಕೆ ನಾನಾ ಅಡ್ಡಿ ಆತಂಕಗಳು ಎದುರಾಗಿವೆ. ಈ ಓಯೋ ಅಂದ ತಕ್ಷಣ ಅದು ಬರೀ ಮದುವೆ ಆಗದೆ ಇರೋರಿಗೆ ಮಾತ್ರ, ಲವರ್ಸ್ ಗಳಿಗೆ ಮಾತ್ರ ಇರುವಂತ ಒಂದು ಸಂಸ್ಥೆ ಎಂಬ ಒಂದು ಕುಖ್ಯಾತಿ ಅಪವಾದ ಇದೆ. ಅಂತ ಒಂದು ಸಂಸ್ಥೆಗೆ ಯಾವುದೇ ರೆಪ್ಯುಟೇಷನ್ ಇಲ್ಲ ಅಂದ್ಮೇಲೆ ಅದು ಸ್ಟಾಕ್ ಮಾರ್ಕೆಟ್ಗೆ ಹೋದ್ರೂ ಕೂಡ ಅದಕ್ಕೆ ಬೆಲೆ ಇರೋದಿಲ್ಲ. ಈಗ ಓಯೋ ತನ್ನದೇ ಆದಂತ ಒಂದು ಇಮೇಜ್ ಅನ್ನ ಸ್ಥಾಪಿಸಿಕೊಳ್ಳೋದಕ್ಕೆ ಬಯಸ್ತಾ ಇದೆ. ಈಗ ಮೀರತ್ ನಲ್ಲಿ ಹೊಸ ರೂಲ್ಸ್ ಜಾರಿಯಾಗಿದೆ. ಇನ್ಮೇಲೆ ಅಲ್ಲಿ ಮದುವೆ ಆಗಿರುವ ಲೀಗಲಿ ನ್ಯಾಯಬದ್ಧವಾದಂತ ಜೋಡಿಗಳ ಸಂಖ್ಯೆ ಹೆಚ್ಚಾದ್ರೆ ಅದರಿಂದ ಓಯೋಗೂ ಉತ್ತಮ ಹೆಸರು, ರಿವ್ಯೂ ಇತ್ಯಾದಿ ಸಿಗುತ್ತೆ. ಇಲ್ಲಿ ಇದು ಸಕ್ಸಸ್ ಆದ್ರೆ ಇದೇ ತರ ಬೇರೆ ಕಡೆ ಕೂಡ ಜಾರಿ ಮಾಡಬಹುದು ಅನ್ನೋದು ಓಯೋ ಸಂಸ್ಥೆಯವರ ಉದ್ದೇಶ. ಓಯೋಗೆ ಸಂಬಂಧಪಟ್ಟಂತ ಸುದ್ದಿ ಇಷ್ಟೇನೆ. ಈಗ ಬೆಂಗಳೂರಲ್ಲಿ ಎದುರುವಂತಹ ಹೊಸ ವಿಷಯದ ಬಗ್ಗೆ ಹೇಳೋದಾದ್ರೆ, ಬೆಂಗಳೂರಿನ ಎಷ್ಟೋ ಹೋಟೆಲ್ಗಳಲ್ಲಿ ಈ ರೀತಿ ಮದುವೆಯಾದಂತ ಜೋಡಿಗಳು, ಲವರ್ಗಳು ಅಕ್ರಮವಾಗಿ ಅನೈತಿಕ ಹಾಗೂ ಅಸಭ್ಯ ವರ್ತನೆಗಳಲ್ಲಿ, ಅಸಹಜ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಇದರಿಂದ ಇತರೆ ಸಾರ್ವಜನಿಕರಿಗೆ ತೀವ್ರ ಮುಜುಗರ ಏರ್ಪಡುವಂತ ಸನ್ನಿವೇಶ ಎದುರಾಗಿದೆ. ಹೀಗಾಗಿ ಇಲ್ಲಿ ಉತ್ತಮ ಸಾಮಾಜಿಕ ವಾತಾವರಣ ಸುಸ್ಥಿತಿಯಲ್ಲಿ ಇರಬೇಕಾದ್ರೆ ಇದನ್ನೆಲ್ಲ ನಿಯಂತ್ರಣದಲ್ಲಿ ಇಡಬೇಕು. ಹಾಗಾಗಿ ಇವರಿಗೆ ಈ ಕೂಡಲೇ ನಿರ್ಬಂಧ ಹೇರಿ ಅಂತ ಬಜರಂಗ ದಳದ ಮುಖ್ಯಸ್ಥರು DGPಗೆ ಒಂದು ಮನವಿ ಪತ್ರವನ್ನ ಬರೆದಿದ್ದಾರೆ. ಇದು ಬೆಂಗಳೂರು ಮಿರರ್ ಎಂಬ ಪತ್ರಿಕೆಯಲ್ಲಿ ಹಾಗೂ ಇತರ ಪತ್ರಿಕೆಗಳಲ್ಲೂ ಕೂಡ ಹೆಡ್ಲೈನ್ ಆಗಿ ಬಂದಿತ್ತು. ಈಗ ಇದ್ರ ಮಧ್ಯೆ ಇನ್ನೊಂದು ಚರ್ಚೆ ಎದ್ದಿದೆ. ಅದೇನಪ್ಪ ಅಂದ್ರೆ, ಈ ಟೀನೇಜ್ ಅನ್ನ ದಾಟಿದ ಹಾಗೇನೆ ಯುವಕ ಯುವತಿಯರು ಪರಸ್ಪರ ಆಕರ್ಷಿತರಾಗ್ತಾರೆ. ಅದು ಅವರ ದೇಹದಲ್ಲಿ ಆಗುವಂತಹ ಹಾರ್ಮೋನ್ಸ್ ನ ಪರಿಣಾಮ. ಇದನ್ನ ನಾವು ತಪ್ಪು ಅಂತ ಹೇಳೋದಕ್ಕೆ ಬರೋದಿಲ್ಲ. ಆ ಒಂದು ವಯಸ್ಸಲ್ಲಿ ಯುವಕನಿಗೆ ಯುವತಿಯ ಸಾಂಗತ್ಯ, ಯುವತಿಗೆ ಯುವಕನ ಸಾಂಗತ್ಯ ಬೇಕಾಗುತ್ತೆ, ಅಥವಾ ಅಂತ ಒಂದು ಸಾಂಗತ್ಯವನ್ನ ಅವರ ಮನಸ್ಸು, ದೇಹ ಬಯಸುತ್ತೆ. ಈಗ ಇಂಥವ್ರಿಗೆ ಅವರವರ ವೈಯಕ್ತಿಕ ಭಾವನೆಗಳನ್ನ ಪರಸ್ಪರ ಹಂಚ್ಕೊಳ್ಳೋದಿಕ್ಕೆ, ಶೇರ್ ಮಾಡ್ಕೊಳ್ಳೋದಿಕ್ಕೆ, ಮಾತನಾಡೋದಿಕ್ಕೆ ಒಂದು ಏಕಾಂತ ಸ್ಥಳದ ಅವಶ್ಯಕತೆ ಇರುತ್ತೆ. ಹಾಗನ್ನಿಸ್ದಾಗ ಕೂಡಲೇ ಅವರು ಮನೆ, ಸ್ಕೂಲು, ಕಾಲೇಜು, ಸಿನಿಮಾ ಹಾಲ್, ಪಬ್ಲಿಕ್ ಪ್ಲೇಸ್, ಪಾರ್ಕ್ ಹೀಗೆ ಎಲ್ಲದರಲ್ಲಿ ಸೇರೋಕೆ ಆಗೋದಿಲ್ಲ. ಓಯೋ ತರದ ಸ್ಥಳಗಳಿದ್ರೆ ಇವ್ರಿಗೆ ಸೂಕ್ತ. ಹಾಗಂತ ಯಾವುದೇ ತರಹದ ಅಕ್ರಮ, ಅನೈತಿಕ ಚಟುವಟಿಕೆಗಳನ್ನ ಅವರು ನಡೆಸಲಿ ಅನ್ನೋದು ಉದ್ದೇಶ ಅಲ್ಲ. ಆದ್ರೆ ಅವ್ರಿಗೆ ಇಂಥ ಒಂದು ಜಾಗದ ಅವಶ್ಯಕತೆ ಇದೆ ಅನ್ನೋದು ಹಲವರ ಅಭಿಪ್ರಾಯ. ವೀಕ್ಷಕರೇ, ನಮ್ಮ ದೇಶ ಪ್ರೀತಿಗೆ ತವರಾದ ನಾಡು. ಪ್ರೀತಿ ಎಂಬ ವಿಷಯವನ್ನ ಭಾರತ ಮೊದಲಿಂದನೂ ಕೂಡ ಸಂಭ್ರಮದಿಂದ ಆಚರಿಸ್ತಾ ಬಂದಿದೆ. ಇವತ್ತಿನ ಯುವ ಪೀಳಿಗೆಗೆ ನಾವು ಕಡಿವಾಣ ಹಾಕಿದಷ್ಟು ಕೂಡ ಅವರು ಎಚ್ಚರ ತಪ್ಪೋದೇ ಹೆಚ್ಚು. ಮೇಲಾಗಿ ಎಲ್ಲರೂ ಕೂಡ ಇವತ್ತು ಬುದ್ಧಿವಂತರು ಹಾಗೂ ಪ್ರಜ್ಞಾವಂತರೇ. ಹೀಗಾಗಿ ಅವರ ಜೀವನದ ಆಯ್ಕೆಗಳನ್ನ ಅವರು ಆರಿಸ್ಕೊಳ್ತಾರೆ. ನಿಜವಾದ ಪ್ರೇಮಿಗಳಿಗೆ ಈ ವಿಧದ ನಿಯಮ ಹಾಗೂ ನಿಬಂಧನೆ ಖಂಡಿತ ಯಾವುದೇ ರೀತಿ ಪರಿಣಾಮವನ್ನ ಬೀರೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಈ ಓಯೋ ಬಗ್ಗೆ ಹಾಗೂ ಅವರ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.